ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿಕ್ಕಬಳ್ಳಾಪುರದಲ್ಲಿ ಗಂಡ ಮತ್ತು ಮಗು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಅಭಿನಂದನ್ ಮೈ ಮೇಲಿನ ಗಾಯದ ಗುರುತುಗಳ ಬಗ್ಗೆ ಈಗ ಅನುಮಾನ ಮೂಡಿದೆ. ಪೋಷಕರ ದೂರಿನ ಮೇಲೆ ಕೊಲೆ ಅಂತ ಪ್ರಕರಣ ದಾಖಲಾಗಿದೆ. ಮನೆ ಮುಂದೆ ಕೆಲ ರಕ್ತದಂತ ಗುರುತುಗಳು ಕಂಡುಬಂದಿವೆ. ಅದು ರಕ್ತದ ಕಲೆನಾ ಎಂಬುದರ ಬಗ್ಗೆ ತನಿಖೆ ಮಾಡ್ತೀವಿ. ಇನ್ನು ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಪದೇ ಪದೇ ಆಫ್ ಆಗಿದ್ದೇಕೆ? ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವ ಫುಟೇಜ್ ಕೂಡ ಇಲ್ಲ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದೇವೆ. ಅಭಿನಂದನ್ ಪತ್ನಿಯನ್ನು ವಿಚಾರಣೆ ಮಾಡ್ತಿದ್ದೀವಿ. ತನಿಖೆ ಬಳಿಕ ಸತ್ಯಾಂಶ ಹೊರ ಬರಲಿದೆ ಅಂತ ಡಿಸಿಪಿ ಹೇಳಿಕೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಗಂಡ ಮತ್ತು ಮಗುವಿನ ಕೊಲೆ ಆಗಿದೆ. ಅದರಲ್ಲೂ ಕೂಡ ಹೆಂಡತಿಯೇ ಕೊಲೆ ಮಾಡಿದ್ದಾಳೆ ಅನ್ನುವಂಥ ಆರೋಪವನ್ನ ಆತನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ, ಅಭಿನಂದನ್ ಕುಟುಂಬಸ್ಥರು. ಆದ್ರೆ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಕೊಲೆ ಪ್ರಕರಣ ಅಂತ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಮನೆ ಮುಂದೆ ಕೆಲ ರಕ್ತದಂತ ಕಲೆಗಳು ಪತ್ತೆ ಆಗಿವೆ. ಇನ್ನು ಸಿಸಿಟಿವಿ ಇದ್ರೂ ಕೂಡ ಆಗಾಗ್ಲೇ ಆಫ್ ಆಗಿದೆಯಂತೆ. ಸಿಸಿಟಿವಿಯಲ್ಲಿ ಯಾವುದೇ ಫುಟೇಜ್ ಕೂಡ ಸಿಕ್ಕಿಲ್ವಂತೆ. ಇದೆಲ್ಲವೂ ಕೂಡ ಈಗ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅಭಿನಂದನ್ ಸಾಯೋದಕ್ಕೆ ಕಾರಣ ಹಾಗಾದ್ರೆ ಪತ್ನಿನೇನಾ? ಆಕೆನೇ ಮಗು ಮತ್ತು ಗಂಡನನ್ನ ಕೊಲೆ ಮಾಡಿದ್ದ? ತನಿಖೆ ಬಳಿಕ ಗೊತ್ತಾಗಬೇಕಿದೆ. ಇನ್ಸ್ಟಾಲ್ ಮಾಡಲಾಗಿದೆ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಫುಟೇಜ್ ಸರಿಯಾಗಿ ಸೇವ್ ಆಗದಿರೋದು ಕಂಡು ಬಂದಿದೆ. ಸೊ ಡೀಟೇಲ್ ಆಗಿ ಅದನ್ನ ವೆರಿಫೈ ಮಾಡ್ತಾ ಇದ್ದೀವಿ. ಇದು ಇಂಟೆನ್ಷನಲ್ಲಿ ಏನಾದರೂ ಆಫ್ ಮಾಡಿ ಏನಾದರೂ ಘಟನೆ ಆಗಿದೆಯಾ ಅನ್ನೋದು ಸಂಶಯ ಇದೆ. ಸೊ ಆದ್ದರಿಂದ ಅದನ್ನ ಡೀಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ವಿ. ಮತ್ತು ಈ ಮಹಿಳೆ ಕೂಡ ನಾವು ಕ್ವಶನ್ ಮಾಡಿದ ನಂತರ ಹೇಗಾಯಿತು ಎಕ್ಸಾಕ್ಟ್ ಆಗಿ ಅನ್ನೋದು ತಿಳಿದು ಬರ್ತದೆ. ಸೋಕೋ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅವರು ಕೂಡ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿಸಿದ ನಂತರ ಎಕ್ಸಾಕ್ಟ್ ಆಗಿ ಅವರು ಡೆತ್ಗೆ ಏನು ಕಾರಣ, ಸಾವಿಗೆ ಏನು ಕಾರಣ ಅನ್ನೋದು ತಿಳಿದು ಬರ್ತದೆ. ಸಸ್ಪೆಕ್ಟ್ ಕೂಡ ಸ್ವಲ್ಪ ಅಲ್ಲಿ ಕಲೆ ಮನೆ ಮುಂದೆ ಕಾರಿಡಾರ್ ಅಲ್ಲಿ ಒಂದು ರಕ್ತದ ಕಲೆ ತರ ಇದೆ. ಸೊ ಅದನ್ನೆಲ್ಲ ಈಗ ಎಕ್ಸಾಮಿನ್ ಮಾಡ್ಬೇಕು. ಅದು ಕೆಂಪು ಕಲೆ ಇದೆ, ಅದು ಬ್ಲಡ್ ಅಲ್ವಾ ಅನ್ನೋದು ವೆರಿಫೈ ಮಾಡ್ಬೇಕಾಗ್ತದೆ. ಆದ್ರೆ ಆತನ ಮೃತ ವ್ಯಕ್ತಿಯ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳಿದೆ. ಅದರಿಂದನೇ ಸಂಶಯ ಗಂಭೀರವಾದ ಪ್ರಕರಣವಾಗಿ ನಾವು ತಗೊಂಡು ಎಲ್ಲ ದೃಷ್ಟಿಕೋನದಿಂದಲೂ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡ್ತೀವಿ. ಮತ್ತು ಇದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅನ್ನೋದು ಕೂಡ ನಾವು ಸಿಸಿಟಿವಿಯನ್ನು ಇನ್ಸ್ಟಾಲ್ ಮಾಡಲಾಗಿದೆ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಫುಟೇಜ್ ಸರಿಯಾಗಿ ಸೇವ್ ಆಗದಿರೋದು ಕಂಡು ಬಂದಿದೆ. ಸೊ ಡೀಟೇಲ್ ಆಗಿ ಅದನ್ನ ವೆರಿಫೈ ಮಾಡ್ತಾ ಇದ್ದೀವಿ. ಇದು ಇಂಟೆನ್ಷನಲ್ಲಿ ಏನಾದರೂ ಆಫ್ ಮಾಡಿ ಏನಾದರೂ ಘಟನೆ ಆಗಿದೆಯಾ ಅನ್ನೋದು ಸಂಶಯ ಇದೆ. ಸೊ ಆದ್ದರಿಂದ ಅದನ್ನ ಡೀಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ವಿ. ಮತ್ತು